ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಗನ. ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಈ ವಿಡಿಯೋ ಏನು ಅಂದ್ರೆ, ಇವತ್ತು ನಾನೊಂದು ಮೇಕ್ ಓವರ್ಗೆ ಹೋಗ್ತಿದ್ದೀನಿ ಗೈಸ್. ಲೈಕ್ ಮೇಕ್ ಓವರ್ ಶೂಟು, ಅದು ಹೇರ್ ಮೇಕ್ ಓವರ್, ಓಕೆನಾ? ಇಟ್ಸ್ ನಾಟ್ ಮೇಕಪ್ ಅಲ್ಲ. ಸೊ ಹೇರ್ ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಐ ವಿಲ್ ಶೇರ್. ಅಲ್ಲಿ BTS ಎಲ್ಲ ಏನಾಗುತ್ತೆ ಅಂತ ಆಲ್ಸೋ ಐ ವಿಲ್ ಶೇರ್. ಮೇ ಬಿ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರಬಹುದು, ಬಿಕಾಸ್ ಒಬ್ಬರೇ ಅಕ್ಕ ಗೊತ್ತಿರೋದು, ಮಿಗ್ದವರೆಲ್ಲ ಯಾರು ಗೊತ್ತಿಲ್ಲ. ಇಟ್ಸ್ ನ್ಯೂ ಪೀಪಲ್. ಅಲ್ಲಿ ಹೋಗ್ಬಿಟ್ಟು ಐ ಡೋಂಟ್ ನೋ ಹೇಗಾಗುತ್ತೆ ಬ್ಲಾಗ್ ಮಾಡೋಕ್ಕೆ ಅಂತ. ಬಟ್ ಐ ಟ್ರೈ ಮೈ ಬೆಸ್ಟ್ ಬಿಕಾಸ್ ಐ ವಾಂಟ್ ಟು ಡಾಕ್ಯುಮೆಂಟ್ ಇಟ್ ಗೈಸ್. ತಲೆ ಒಣಗಿಸ್ಕೊಳ್ಳೋಣ ಅಂತ ಮೇಲೆ ಬಂದೆ. ತಲೆ ಒಣಗಿದೆ ಈಗ. ಸೊ ಐ ಬಿ ಲೈಕ್, ಈಗೊಂದು ಲೈಟ್ ಆಗಿರೋ ಲಿಪ್ ಶೇಡ್ ಹಚ್ಕೊಬಿಡ್ತೀನಿ ಆ್ಯಂಡ್ ಐ ಆಮ್ ರೆಡಿ ಟು ಗೋ. ದಟ್ಸ್ ಆಲ್. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿ ಅಂತ. ಗೈಸ್, ದಿಸ್ ಇಸ್ ಮೈ ಔಟ್ಲುಕ್. ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಮತ್ತು ಲಿಪ್ ಲೈನರ್ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನನ್ನ ಔಟ್ಫಿಟ್ ಹೀಗಿದೆ. ಕಂಪ್ಲೀಟಾಗಿ ಆಮೇಲೆ ತೋರಿಸ್ತೀನಿ. ಬಿಫೋರ್ ದಟ್ ನಾನು ಇದನ್ನ ಈ ಇಯರಿಂಗ್ಸ್ ಜೊತೆ ಪೇರ್ ಮಾಡ್ಕೊತಿದ್ದೀನಿ, ಸೊ ದಟ್ ಇಟ್ ವಿಲ್ ಲುಕ್ ಗುಡ್ ಅಂತ. ಸೊ ಇದು ಹೀಗೆ ಕಾಣಿಸ್ತು. ಇಯರಿಂಗ್ಸ್ ಮೇಲೆಲ್ಲ ಅವಾಗ ಹೋಗ್ಬಿಡಿದೆ. ಸಿ ದಿಸ್. ಓ ಮೈ ಗಾಡ್, ಓ ಮೈ ಗಾಡ್. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದೀನಿ. ಓ, ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಔಟ್ಫಿಟ್ ಚೆಕ್ ಥರ, ಫಿಟ್ ಚೆಕ್, ಸಾರಿ. That's my outfit of the day. ಇದೇನು ಗೊತ್ತಾ, ಆ್ಯಕ್ಚುಲಿ ಈ ಡ್ರೆಸ್ಸಲ್ಲಿ ಸಿಲ್ವರ್ ಕೂಡ ತುಂಬ ಇದೆ. ಸಿಲ್ವರ್ ಪ್ಯಾಟರ್ನ್ಸ್ ತುಂಬ ಇದೆ ಆ್ಯಂಡ್ ಗೋಲ್ಡ್ ಲೈನ್ಸ್ ಕೂಡ ತುಂಬ ಇದೆ. ನೋಡಿ, ನನ್ನ ಕೈ ಮೇಲೆ ನೋಡ್ಬೋದು. ಲೈಕ್ ಗೋಲ್ಡ್ ಲೈನ್ಸ್ ಎಲ್ಲ ತುಂಬ ಇದೆ ಇದ್ರ ಮೇಲೆ. ಸೊ ಇದಕ್ಕೆ ನಾನು ಯಾವಾಗಲೂ ಇಷ್ಟು ದೊಡ್ಡ ದೊಡ್ಡ ಸಿಲ್ವರ್ ಇಯರಿಂಗ್ಸ್ ಪೇರ್ ಮಾಡ್ಕೊತಿದ್ದೆ. ಬಟ್ ಈ ಸತಿ ಇಲ್ಲೊಂಚೂರು ಇಯರಿಂಗಲ್ಲಿ ಗೋಲ್ಡ್ ಥರ ಇದೆ. ಸೊ ಮ್ಯಾಚ್ ಆಗತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಗೈಸ್, ಇಟ್ ವಿಲ್ ಗೋ. ಬಿಟ್ಟು ಕೂಡ ಈ ಡ್ರೆಸ್ಸಿಗೆ ಚೆನ್ನಾಗಿ ಹೋಗುತ್ತೆ. ಒಂದು ಭಯ ಇದೆ ಗೈಸ್, ಏನಂದ್ರೆ ನನ್ನ ಹೇರ್ಸ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ, ಬಟ್ ಇಷ್ಟು ಚೆನ್ನಾಗಿದೆ. ಇನ್ನು ಉದ್ರು ಬಿಡುತ್ತೇನೋ, ಅದು ಕ್ರಂಪಿಂಗ್ ಎಲ್ಲ ಮಾಡ್ತಾರವರು, ಉದ್ರು ಬಿಡುತ್ತೇನೋ ಅಂತ. ಬಟ್ ಸ್ಟಿಲ್ ಒಂದೇ ಸೆಷನ್ ಅಲ್ವಾ, ಬಿಡು, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಯಾಕೆ. ಗೈಸ್, ಅಕ್ಕ ಬಂದು ಕೆಳಗಡೆ ಕಾಯ್ತಿದ್ದಾರೆ. ಐ ಆಮ್ ಜಸ್ಟ್ ಗೋಯಿಂಗ್. ಸ್ವಲ್ಪ ಕಾಲು ನೋವಿದೆ. ಹಾಯ್ ಗೈಸ್, ಆ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಹಾಯ್ ಮಾಡ್ಬಿಡಿ ನನ್ನ ಚಾನೆಲ್ಗೆ. ಓಕೆನಾ? ದೇ ಜಸ್ಟ್ ವೆಂಟ್ ಇನ್ಸೈಡ್ ಗೈಸ್. ಇದು ಹೀಗೆ ಕಾಣಿಸ್ತಿದೆ. ಇವರು ಇವತ್ತು ಜಡೆ ಹಾಕಿಸ್ಕೊಳಕ್ ಬಂದಿದ್ದಾರೆ. ಒಳಗೆ ಹೋಗ್ತಿದ್ದೀವಿ. ಗೈಸ್, ನೋಡೋಣ, ಕೇಳೋಣ ಇವ್ರಿಗೆ. ಲೈಕ್ ಫಸ್ಟು ಹೇರ್ ಸ್ಟೈಲೇ ಸ್ಟಾರ್ಟ್ ಮಾಡಿದ್ರ ಅಂತ ಕೇಳ್ತಿದ್ದೀನಿ. ಇವ್ರು ಹೇಳ್ತೀರಿ, ಇವಾಗ ಕೇಳಿಸ್ಕೊಳ್ಳಿ. ಹಾಯ್ ಎವ್ರಿವನ್. ಆ್ಯಕ್ಚುಲಿ ಕ್ಲಾಸ್ ಬಂದು ಸ್ಟಾರ್ಟ್ ಫಸ್ಟ್ ಡೇಯಿಂದನೇ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಓಕೆ. ಫಸ್ಟ್ ಡೇ ಬಂದು ಸ್ಯಾರಿ ಡ್ರಾಪಿಂಗ್. ಈಗ ಮುಹೂರ್ತಮ್ಗೆ ಹೆಂಗಿದ್ರು, ಇವಾಗೆಲ್ಲ ಎಲ್ಲ ಸಿಲ್ಕ್ ಸ್ಯಾರೀಸೇ ಎಲ್ಲರೂ ತೊಗೊಳ್ಳೋದು. ಡ್ರಾಪ್ ಮಾಡೋದಂತೂ ತುಂಬಾ ಕಷ್ಟ. ಸೊ ಮ್ಯಾಮ್ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ನೇಲ್ ಆರ್ಟು, ಆಮೇಲೆ ಫ್ಲೋರಲ್ ಆರ್ಟು, ಮೆಹಂದಿ ಎಲ್ಲರೂ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಅದೆಲ್ಲ ಆಲ್ರೆಡಿ ಹೇಳ್ಕೊಟ್ಬಿಟ್ರಾ 15 ಡೇಸ್ಗೆ? ಅದೆಲ್ಲ ಇದೆ. ಓಕೆ. ಒನ್ ಡೇ ಹೇಳ್ಕೊಡ್ತಾರೆ, ಒನ್ ಡೇ ಪ್ರಾಕ್ಟೀಸ್ ಆ ಥರ ಇರುತ್ತೆ. ಓಕೆ. ಆ್ಯಂಡ್ ಆಮೇಲೆ ಫ್ಲೋರಲ್ ಆರ್ಟು, ಮೆಹಂದಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮಹೇಂದ್ರನ್ ಅಂತ ಅವ್ರ ಹೆಸರು, ಅವರು ಹೇರ್ ಸ್ಟೈಲಿಸ್ಟು. ಅವರೇ ಮೆಹಂದಿ ಹೇಳ್ಕೊಟ್ಟಿದ್ದು, ಫ್ಲೋರಲ್ ಆರ್ಟು. ಅದಾದಮೇಲೆ ಈಗ ಹೇರ್ ಸ್ಟೈಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನೇಲ್ ಆರ್ಟು ರಕ್ಷಿತಾ ಅನ್ನೋರು ಹೇಳ್ಕೊಟ್ಟಿರೋದು. ಈಗ ಹೇರ್ ಸ್ಟೈಲ್ಸ್ ಎಲ್ಲರೂ ಮಾಡಕ್ಕೆ ಬಂದಿದ್ದೀವಿ. ಇದೆ ಇವ್ರ ಮ್ಯಾಮ್, ಇವರೇ. ಹಾಯ್ ಅಂದ್ಬಿಡಿ. ಇಟ್ಸ್ ಜಸ್ಟ್ ಅ ವ್ಲಾಗ್. ಓಕೆ, ಫ್ರೈಡೇ ಹಂಗಂದ್ರೆ ನಾಳೆನೇ ಪೋಸ್ಟ್ ಮಾಡ್ತೀನಿ ಗೈಸ್. ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಕೇಳ್ತಿದ್ರು. ಇವಕ್ಕೂ ಮಾತಾಡ್ಸ್ತೀನಿ. ಅವ್ರು ನನಗೆ ಮಾಡ್ತಾರಲ್ಲ ಅವಾಗ ಮಾತಾಡ್ಸ್ತೀನಿ, ಓಕೆನಾ? ಗೈಸ್, ಆಂಬಿಯನ್ಸ್ ವಾಸ್ ಗುಡ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಅಲ್ಲೆಲ್ಲ ಆಲ್ರೆಡಿ ಫೋಟೋಸ್ ಡಿಸ್ಪ್ಲೇ ಮಾಡಿದ್ದಾರೆ.
ಕಾಣಿಸ್ತಾ ಗೈಸ್. ಆ ಫೋಟೋಸ್ ಪ್ರಕಾರ ಇವ್ರು ಮಾಡಬೇಕು ಅನ್ಸುತ್ತೆ. ಇರಿ ಅಕ್ಕನ ಕೇಳೋಣ. ಅಕ್ಕ ಏನು ಗೊತ್ತಾ, ಇದು ಅಲ್ಲಿ ಇವಾಗ ಅವ್ರು ಕೊಟ್ಟಂಗೆ ನೀವು ಮಾಡಬೇಕಾ? ಹೌದು. ಅಂದರೆ ಫಾಲ್ಸ್ ಹೇರ್ಸು ಸ್ಪ್ರೇ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರಾ? ಎಲ್ಲ ಅವರು ಪ್ರೊವೈಡ್ ಮಾಡ್ತಾರೆ. ಇವಾಗ ಹೇಳಿ, ಅದು ಕೇಳಿಸಿರಲ್ಲ. ಅಂದರೆ ಅವರು ಒಂದು ಫೋಟೋ ಡಿಸ್ಪ್ಲೇ ಮಾಡಿರ್ತಾರೆ, ನಮ್ಗೆ ಕೊಟ್ಟಿರ್ತಾರೆ ಈ ಹೇರ್ ಸ್ಟೈಲ್ ನೀವು ಮಾಡಬೇಕು ಅಂತ. ಸೊ ಅದನ್ನ ನೋಡ್ಕೊಂಡು ನಾವು ಮಾಡಬೇಕು. ಎಲ್ಲ ಐಟಮ್ಸ್ ಏನೇನು ಬೇಕೋ ಅವರೇ ಕೊಡ್ತಾರೆ, ಅವರೇ ಪ್ರೊವೈಡ್ ಮಾಡ್ತಾರೆ. ಓಕೆ, ನೈಸ್ ಗೈಸ್. ನನಗೂ ಜಾಯ್ನ್ ಆಗಬೇಕು ಅಂತ ಫುಲ್ ಆಸೆ ಆಗ್ತಿದೆ. ಅಕ್ಕ ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಿ ಅಂತಿದ್ದಾರೆ. ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲೊಬ್ರು ಡಾಕ್ಟ್ರು ಸಿಕ್ಕಿದ್ರು ನನಗೆ. ಹೈ ಮಾಡಿ. ನನ್ನ ಫ್ರೆಂಡ್ ಒಬ್ರು ಡಾಕ್ಟ್ರ್ ಇದ್ದಾರೆ ಅಂತ ಹೇಳ್ತಿದ್ದೆ. ಸಿ ಭೂಮಿಕಾ, ಯೋರ್ ಫ್ರೆಂಡ್, ಐ ಕ್ಯಾನ್ ಮೇಕ್ ಯು ಫ್ರೆಂಡ್. ಅವಳು ಆ್ಯಕ್ಚುಲಿ ಫೈನಲ್ ಇಯರ್ ಮುಗ್ದೋದು, ಇವಾಗ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ ಅದರಲ್ಲಿ. ದಯಾನಂದ್ ಸಾಗರ್ ಕಾಲೇಜ್. ಗೈಸ್ ಅಕ್ಕ ಫುಲ್ ಹೆಲ್ಪ್ ಮಾಡ್ತಿದ್ದಾರೆ ವಿಡಿಯೋ ಮಾಡೋದ್ರಲ್ಲಿ ಮತ್ತು ಜಡೆ ಹಾಕೋದ್ರಲ್ಲೂ. ಗೈಸ್ ಇವ್ರು ಇವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿದ್ದಾರೆ. ನೋಡಿ ಹೆಂಗೆ ಮಾಡ್ಕೋತಾರೆ ಅಂತ. ಮಾಡ್ಕೊಳ್ಳಿ ನೋಡಿ. ಹಾಂ, ಗುಡ್. ಸಬ್ಸ್ಕ್ರೈಬ್. ವೆರಿ ಗುಡ್. ಈಗ ಈ ಅಕ್ಕಂಕಲ್ಲೂ ಮಾಡಿಸ್ಕೊತೀನಿ. ಮನೆಗೆ ಹೋಗೋವಾಗ ಮಾಡಿದ್ದೀರಾ ಆಲ್ರೆಡಿ? ಓ ನೈಸ್, ಸೋ ಗ್ರೇಟ್. ಗಗನಶ್ರೀ ಕಣಪ್ಪ, ಸೋ ಗ್ರೇಟ್ ಗೈಸ್, ಸೂಪರ್ ಗೈಸ್. ಇಲ್ಲೊಂದು ವರ್ಕ್ ಆಗಿದೆ, ತೋರಿಸ್ತೀನಿ ನೋಡಿ. ಗೈಸ್ ವಿ ಆರ್ ಸ್ಟಾರ್ಟಿಂಗ್. ದಿಸ್ ಇಸ್ ಅ ಕ್ರಿಂಪರ್. ನಮ್ಗೆ ಅಲ್ಲಿ ಇಟ್ಕೊಂಡ್ರೆ ನೀವು ಕೆಲಸ ಏನಾಯ್ತು, ನಾನು ಸಿಕ್ಬಿಡ್ತೀನಿ ಅಂತ ಅವ್ರಿಗೆ ಭಯ ಆಗ್ತಾರೆ. ನಮ್ಗೆ ಇಟ್ಕೊಂಡು ಅಭ್ಯಾಸ ಆಗಿದೆ. ಕಾರ್ಪಿದೆಲ್ಲ, ಅದಕ್ಕೆ ನಂಗೆ ಭಯ ಆಗ್ತಿದೆ. ಗೈಸ್ ಇವ್ರೇನೋ ಕಂಪ್ಲೀಟ್ ಮಾಡಿದ್ದಾರೆ. ಮುಂದೆ ಮಾತ್ರ ಕ್ಲಿಪ್ಪಲ್ಲಿ ಹಾಕ್ಬಿಟ್ಟು ಹಿಂಗೆ ನಿಲ್ಸಿದ್ದಾರೆ. ಇವ್ರನ್ನೂ ಇಲ್ಲೇ ನಿಲ್ಸಿದ್ದಾರೆ. ಇವ್ರಿಗೆ ಪಾಪ ಹಿಂದೆ ಸುಡ್ತಂತೆ. ಹೌದು, ಸ್ವಲ್ಪ ನಂಗೂ ಸ್ವಲ್ಪ ಸುಡ್ತು ಗೈಸ್. ಇಲ್ಲೆಲ್ಲ ಮಾಡೆಲ್ಸ್ನ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳಕ್ಕೆ ನೋಡ್ತಿದ್ದಾರೆ ಗೈಸ್. ನಾವೆಲ್ಲ ಇಲ್ಲಿ ಬಚ್ಚಿಕೊಂಡು ಕೂತಿದ್ದೀವಿ, ಬಿಕಾಸ್ ಅಲ್ಲಿ ಫೋಟೋ ಕಾಣಿಸ್ಬಾರ್ದು ಅಂದ್ಬಿಟ್ಟು. ಇಲ್ಲೊಂದು ಅಕ್ಕ ಹೇಳ್ತಿದ್ರು ಫುಲ್ ನನಗೆ ಮಾಡಿದ್ದು, ಮತ್ತೆ ಇನ್ನೊಂದು ಫ್ರೆಂಡ್ ಅವರಿಬ್ರು ಇದ್ರಲ್ಲ, ಅವರಿಬ್ರು ಫುಲ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತೆಲ್ಲ ಕಾಂಪ್ಲಿಮೆಂಟ್ ಕೊಡ್ತಿದ್ರು. ಅಕ್ಕ ನೋಡ್ಕೊಳ್ಳಿ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತೆ. ಅವ್ರನ್ನ ತೋರ್ಸಂಗಿದ್ರೆ ತೋರಿಸಿರ್ತಿದ್ದೆ. ದಿವ್ಯಾ ಅಂತೆ, ಅವರೇ ಹೇಳಿದ್ದು, ನಿಮಗೆ ಕಾಂಪ್ಲಿಮೆಂಟ್ ಕೊಟ್ರು ಅಕ್ಕ. ಫುಲ್ ಶೆಕೆ ಆಯ್ತೈತಿ ಗೈಸ್. ನಾವಿಬ್ರು ಫುಲ್ ಪಕ್ಕದಲ್ಲೇ ಕೂತಿದೀವಿ. ಅಕ್ಕ ಫಸ್ಟ್ ಟೈಮ್ ಮಾಡ್ತಿರೋದಂತೆ. ಬೊಂಬೆ ಮೇಲೆಲ್ಲ ಮಾಡಿದಾರಂತೆ, ನನ್ನ ಜೊತೆ ಫಸ್ಟ್ ಟೈಮ್ ಮಾಡ್ತಿರೋದಂತೆ. ನೈಸ್ ಗೈಸ್. ಇವಾಗ ಈ ಅಕ್ಕ ಮಾಡಿರೋ ವರ್ಕ್ ತೋರಿಸ್ತೀನಿ ನೋಡಿ. ಈ ಅಕ್ಕ ಗೈಸ್ ಉಫ್ ಅನ್ಕೊಂಡ್ ಮಾಡ್ತಾರ ಪಾಪ, ನಂಗೆ ಸುಡ್ದಿರ ಇರ್ಲಿ ಅನ್ಬಿಟ್ಟು. ಕೈ ಸುಡ್ತೀವಿ ಅಂತೆ ಗೈಸ್ ಅವ್ರಿಗೆ, ಆದ್ರೂ ಮಾಡ್ತಾವ್ರ ನೋಡಿ. ಹೌದಾ? ನೋಡಿ ನಮ್ ಹೇಸಲ್ ಫ್ಯಾನ್, ಐ ಮೀನ್ ಇವ್ರ ಹತ್ರ ಕರ್ಕೊಂಡು ಆಟ ಆಡ್ಕೊಂಡಿರ್ತಾನೆ ಗೈಸ್ ನಮ್ ಹೇಸಲ್ಲು. ಗೈಸ್ ಇವತ್ತು ನನಗೆ ಇದೇ ಮಾಡ್ತಿರೋದು. ರಿಯಲಿ ಬಾರ್ಬಿ ಡಾಲ್ ತರ ತೆಗ್ದಿದ್ರು ಆ ಬ್ಯಾಕ್ ಸೈಡ್ ಇಂದ ವಿಡಿಯೋ. ಕ್ರಿಂಪ್ ಮಾಡಿ ಸಕ್ಕತ್ತಾಗಿತ್ತು. ನನ್ನ ಕೂದಲು ನಂಗೆ ಫಿದಾ ಆಗ್ಬಿಟ್ಟು. ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ, ಮಾಡಿ ಅಕ್ಕ. ಗೈಸ್ ಹೆಂಗ್ ಕೂರ್ಸಿದ್ದಾರೆ, ಕ್ಯೂಟ್ ಬಂದ್ಬಿಟ್ಟು. ಸೇ ಹಾಯ್. ಗೈಸ್ ಈ ಎಕ್ಸ್ಟೆನ್ಷನ್ ಹಾಕ್ಸ್ಕೊತಿದ್ದೀನಿ ನಾನು, ಕರ್ಲಿ. ಗೊಗ್ಗಯ್ಯ ಆಗ್ಬಿಟ್ಟಿದ್ದೀನಿ ಗೈಸ್, ಗೊಗ್ಗಯ್ಯ. ಇವರಂತೂ ಸ್ಪ್ರೇ ಮಕ್ಕಕ್ಕೆ ಬೀಳುತ್ತೆ ಅಂದ್ಬಿಟ್ಟು ಪ್ರಿಕಾಷನ್ ತಗೋತಿದ್ರು. ಈಗ ಬಫ್ ಆಗ್ತಿದ್ದಾರೆ.
ಗೈಸ್ ಈಗ ಜಡೆ ಹಾಕ್ತಾ ಇದ್ದಾರೆ ಫುಲ್ಲು ಸೈಡಿಂದ ಬನ್ ಮುಗೀತು ಗೈಸ್. ಅಕ್ಕ ಫುಲ್ ಟ್ರೈ ಮಾಡ್ತಿದ್ದಾರೆ. ಈ ಕಡೆ ಚೆನ್ನಾಗಿದೆ, ಈ ಕಡೆ ಚೆನ್ನಾಗಿದೆಯಾ ನೋಡಿ. ಅವರಿಗೆ ಈ ಕಡೆ ಇಷ್ಟ ಆಯ್ತು ಬಿಕಾಸ್ ಅದು ಸ್ವಲ್ಪ ವಾಲ್ಯೂಮ್ ಕಾಣಿಸ್ತಿದೆ ಅಂತ. ಪಾಪ ಇವ್ರಿಗೆ ಫುಲ್ ಕಷ್ಟ ಆಗ್ತಿದೆ ನೋಡಿ, ಈ ಡಿಸೈನ್ ಮಾಡೋಕ್ಕೆ ಫುಲ್ ಕಷ್ಟ ಆಗ್ತಿದೆ. ನಂದು ಕೂತಿದ್ದೀನಿ ಹಿಂಗೆ 2 ಜಡೆ ಹಾಕೊಂಡು. ಇವೆಲ್ಲ ಓಕೆ, ಬಟ್ ಇವಾಗ ಲೋಟಸ್ ಇಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ ಕೊನೆಗೆ. ಇದೇ ಟೈಮಿಂಗ್ ಮೈಕ್ ಬೇರೆ ಆಫ್ ಆಗಿಬಿಟ್ಟೈತೆ. ಫುಲ್ ಹೋಗಿ ಆಗ್ಬಿಟ್ಟಿದೆ ಪಾಪ ಅವಳಿಗೆ. ಗೊತ್ತಾ, ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಷ್ಟೇ. ಸ್ಯಾರಿ ಉಟ್ಕೊಂಡು ಫೋಟೋ ಶೂಟ್ ಮಾಡ್ಬಿಡ್ಬೋದು. ತೆಗಿತಿರೋದನ್ನ ವಿಡಿಯೋ ಮಾಡ್ತಿದ್ದೀನಿ. ಗೈಸ್ ಇವಾಗ ಈ ಫ್ಲವರ್ಸ್ನೆಲ್ಲ ಹಾಕ್ತಾರೆ ಈ ಥರ. ಗೈಸ್ ಆಯ್ತು, ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡಿಂದ. ಐಸ್ ಕ್ರೀಮ್ ತಗೊಳಕ್ ಬಂದಿದ್ದೀವಿ. ಐಸ್ ಕ್ರೀಮ್ ಬಾಯ್ಲಿ ನಾನೇನೋ ಹೇಳ್ಬೇಕಿತ್ತಲ್ಲ ಬೆಳಿಗ್ಗೆ. ಗೈಸ್ ಪಾಪ ಓದ್ತಿದ್ದಾಳೆ, ಸೆಕೆಂಡ್ ಇಯರ್ ಅಲ್ಲ ಈಗ. ಓದ್ತಿದ್ರು ಆರಾಮಾಗಿ ಇದು ಏನದು ಆ ಗ್ಯಾಪಲ್ಲಿ ರಜಾ ಕೊಟ್ಟಿದ್ದ ಗ್ಯಾಪಲ್ಲಿ ಕೋರ್ಸ್ ಮಾಡ್ತಿದ್ದಾಳೆ. ಕ್ರೇಜಿ. ಇವತ್ತು ಪಾಪ ಬೇಜಾರಾಗೋಯ್ತು ಅವಳಿಗೆ, ಹೊಸದೇನೋ ಬಂದಿತ್ತು ಅಂತ. ಬೇಜಾರೆಲ್ಲ ಮಾಡ್ಕೋಬಾರ್ದು ಗೈಸ್. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಧನುಳ್ ಹೆಸರು. ಥ್ಯಾಂಕ್ ಯು. ಅಕ್ಕ ಕೂಡ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಕೊನೆಗೂ ಅವಳು ಕಷ್ಟ ಚೆನ್ನಾಗಿ ಮುಗಿಸಿದಾಳೆ ನೋಡಿ. ನನ್ನ ಹೇರ್ ಸ್ಟೈಲ್ ಎಷ್ಟು ಕಷ್ಟಪಟ್ಟರು ಚೆನ್ನಾಗಿ ಮುಗಿಸಿದಾಳೆ. ಪಿಸ್ತಾನೆ ಇಷ್ಟ ನನಗೂ. ಪಿಸ್ತಾನೆ ಇಷ್ಟ, ಅಕ್ಕಗೂ ಪಿಸ್ತಾ ಇಷ್ಟ ಅಂತೆ ಗೈಸ್. ಹ್ಯಾವಿಂಗ್ ಅ ಗರ್ಲ್ಸ್ ಟೈಮ್. ತುಂಬ ದಿವಸ ಆದ್ಮೇಲೆ ಪಿಸ್ತಾ ತಿಂತೀನಿ. ಇಟ್ಸ್ ನೈಸ್. ಇವಾಗ ಲಾಸ್ಟಲ್ಲಿ ಪೋರ್ಟ್ಫೋಲಿಯೋ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಅವರೇ ಮಾಡೆಲ್ಸ್ ಕಳಿಸ್ತಾರಾ ಅಥವಾ ಕಳಿಸ್ತಾರೆ? ಬಟ್ ನಾವು ಅದಕ್ಕೆ ಪೇ ಮಾಡಬೇಕು. ಪೇ ಮಾಡ್ಬೇಕಂತ. ನಿಮ್ಗೆ ಇಷ್ಟ ಆಗಿರೋ ಮಾಡೆಲ್ನ ನೀವು ಕರಿಬೋದಾ? ಕರಿಬೋದು. ಬಟ್ ಅದಕ್ಕೂ ನಾವು ಡ್ರೆಸ್ಸು ಎಲ್ಲ ನಾವೇ ಪೇ ಮಾಡಬೇಕು. ಜಾಸ್ತಿ ಜನ ಇರಬೇಕು. ಓಕೆ ಓಕೆ. ನಾವು ಸ್ವಲ್ಪ ಕ್ಲಿಕ್ ಆಗಿರೋದು ಮಾಡೆಲ್ಸ್ ಕರ್ಸಿದ್ರೆ ನಮ್ಗೊಂದು ಸ್ವಲ್ಪ ಇದಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಸರಿ ಬಾಯ್. ಮನೆ ಕರೆದ್ರು ಬರ್ತಿಲ್ಲ ಗೈಸ್ ಯಾರೋ. ಓಕೆ ಬಾಯ್. ಬಾಯ್ ಬಾಯ್. ನನಗೆ ಬಂದೆ ಗೈಸ್. ವಾಪಸ್ ಬಂದು ಈ ಥರ ಎಲ್ಲ ಫುಲ್ ರೆಡಿ ಆದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ಹಿಟ್ ದ ಬೆಲೈಕನ್. ನೀವು ಬೆಲೈಕನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ನಿಮಗೆ ಬರಲ್ಲ. ಸೊ ಬರಬೇಕು ಅಂದರೆ ಯು ಜಸ್ಟ್ ಹ್ಯಾವ್ ಟು ಡೂ ದಿಟ್. ಡೋಂಟ್ ಫರ್ಗೆಟ್ ಆ್ಯಂಡ್ ಬೈ ಫ್ರಮ್ ಗಗನ.